ಎಲ್ಲ ಕೇಳಿದ್ರೆ ಅವೆಲ್ಲ ಹಾಕ್ಬೇಡ ಅಂತಿದ್ರಂತೆ. ಹಾಕಿಲ್ವಾ ಹಾಕಿಲ್ವಂತೆ. ಜೋಕ್ಸ್ ಮಾಡಿದಂತೆ ಹಾಕಿಲ್ವಂತೆ. ತಗೋ ಇಲ್ಲ, ನಾನು ಇವಾಗ ಜೋಕ್ಸ್ ಮಾಡಿದ್ದು. ನಾನು ಅವ್ನಿಗೆ ಹಾಕು ಅಂತ ಹೇಳಿದ್ದೆ, ನೀನ್ ಹೋಗಿ ತಗೊಂಬ. ಈಗ ಹೋಗು. ಅಲ್ಲ ಅವಾಗ ಮಾಡಿದ್ ಜೋಕ್ಸ್ ಹಾಕಿಲ್ವಂತೆ. ನಾನು ಇವಾಗ ಮಾಡಿದ ಜೋಕ್ಸು ನನ್ಗೆ ಈಗ ಬೇಕು, ಹೋಗಿ ತಗೊಂಬ. ಹಲೋ ಹಾಕಿದ್ಯಾ? ಕಳ್ಳ ಯಾಕೋ ಇಷ್ಟೊಂದು ಜೋಕ್ಸ್ ಮಾಡ್ತೀಯಾ? ಹಾಕಿದಾರಂತಪ್ಪ. ಬಾ ಕಡೆ ಬಾ. ಒಳ್ಳೆ ಜೋಕ್ಸಪ್ಪ ನಮ್ಮ ಹುಡುಗ. ಟೈಮ್ ಇದೆ, ಇಲ್ಲಿ ಮಾತಾಡ್ತಾ ಇದೀನಿ, ಸ್ವಲ್ಪ ನಿಂತಿರು. ಕೈ ಮಾಡ್ಬಿಡುತ್ತಪ್ಪ ನೀ ಮಾತಾಡ್ಕೊಂಡು ನಿಂತ್ಕೊಂಡ್ರೆ. ನೋಡ, ನೀನ್ ಆರ್ಡರ್ ಮಾಡಿದ್ಯಾ, ನಾ ಪಿಜ್ಜಾ ತಂದು ಕೊಟ್ಟಿದ್ದೀನಿ. ಮಾತಿನ ಪ್ರಕಾರ ದುಡ್ಡು ಕೊಟ್ರೆ ನಾನು ಹೊರಟ್ಬಿಡ್ತೀನಿ. ಎಲ್ಲ ಪಿಜ್ಜಾ ಎಲ್ಲ ಕೊಟ್ಟೆ, ನೀನ್ ಡೆಲಿವರಿ ಎಲ್ಲ ಮಾಡಿದ್ಯಾ ನೀನು? ನೀನ್ ಹಿಂಗ್ ಅನ್ಬಿಟ್ಟೆಕೊಬ್ರ. ಇಡೀ ಕರ್ನಾಟಕ ಜನ ಎಲ್ಲ ನೋಡ್ತಾ ಇದಾರೆ. ಯಾರಾದ್ರೂ ನಂಬುವಂತ ಮಾತಾಡಪ್ಪ. ತಗೊಂಬಂದಿಲ್ವಾ ಪಿಜ್ಜಾ ಇಲ್ಲಿ? ಸೈ, ನೀನೇನ್ ಹೇಳಿದ್ದು? 30 ನಿಮಿಷದ ಒಳಗಡೆ ಪಿಜ್ಜಾ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಕೈಗೆ ಅದೇ ಪಿಜ್ಜಾ ಕೊಡ್ತೀವಿ ಫ್ರೀ ಆಗಿ. ಹೌದು. ಕೈಗೆ ಕೊಟ್ಟಿದ್ಯಾ? 20 ನಿಮಿಷಕ್ಕೆ ತಂದಿದ್ದೀನಲ್ಲ. ಕೈಗೆ ಕೊಟ್ಟಿದ್ಯಾ? ಕೈಗೆ ಕೊಟ್ರೆ ಹಿಂಗೆ ಹೇಳ್ದ. ಕೈಲೇ ಇಡ್ತೀನಿ ತಗೊಳಪ್ಪ. ಯಾರು ನೀನು? ನಾನಪ್ಪ ಕುರಿ. ಹಲೋ, ಈ ಮನೆಯಲ್ಲಿ ಚಿಕ್ಕ ಮನೆಯಲ್ಲಿ ಇರ್ತೀನೋ ಇಲ್ವೋ? ಬಾಯ್ ನೋಡಣ್ಣ, ದೌಲತ್ ಮಾಡ್ಕೊಂಡು ಹೋದೆ ತಾನೆ. ಈಗ ನೀನು ಪಿಜ್ಜಾ ಪಟ್ಟಿಂದ ಬಂದಿರೋ ಡೆಲಿವರಿ ಬಾಯ್. ಅಲ್ಲೋಗಿ ನಿಂತ್ಕೊಂಡು ಪರ್ಮಿಷನ್ ಇಲ್ದೆ ಹೆಂಗೋ ಬಂದೆ. ಹೋಗ. ಕೋಬ್ರಾ ಬರ್ಲಮ್ಮ. ಯಾವನೋ ಕೋಬ್ರಾ? ಕಸ್ಟಮರ್ ಇಸ್ ಕಿಂಗ್. ಆಯ್ತು, ಸಾರಿ. ಕೋಬ್ರಾ ಸರ್ ಬರ್ಬೋದಾ ಸರ್? ನಾನ್ ನಿನ್ನ ಒಳಗಡೆ ಕರೆಯೋ ತನಕ ನೀನ್ ಬರೋಂಗಿಲ್ಲ, ಅಲ್ಲೇ ವೇಟ್ ಮಾಡು. ಓಕೆ ಸರ್. ಬೇಗ ಬಂದು ಆರ್ಡರ್ ತಗೊಂಡು ಹೋಗಿ ಸರ್, ಟೈಮ್ ಆಗುತ್ತೆ. ಸರ್ ಮೈಕೈ ಅನಲ್ ಮುರಿಯುರಿ, ಬೇಗ ಬನ್ನಿ ಸರ್. ನಮ್ಮನೆ ನನ್ನಿಷ್ಟ, ನನ್ಗೆ ಹಿಂಗೆ ಬರೋದ್ ಕಣ. ಬನ್ನಿ ಸರ್, ಬನ್ನಿ. ಇನ್ನು 2 ಹೆಜ್ಜೆ ಬಂದ್ಬಿಡಿ ಸರ್. ಅಯ್ಯೋ, ಡೆಲಿವರಿ ಇದೆ, ಬನ್ನಿ ಸರ್. ಹೋಗ್ಬಾ 2 ಹೆಜ್ಜೆ ಬಂದ್ಬಿಡ್ಬೋದಾಗಿತ್ತು, ಹಂಗೆ ಯಾಕೆ ಹೋಗ್ಬಿಟ್ರಿಲ್ಲ? 2 ಹೆಜ್ಜೆ ಬರ್ಬೇಕು ತಾನೆ. 1 2 ತಗೋ. ಈಗ ಬರೋದ್ ಹೇಳಿದೆ, ವಾಪಸ್ ಹೋಗ್ಬಾರ್ದು ಅಂತ ಹೇಳಿಲ್ವಲ್ಲ? ಸರ್ ಬೇಗ ಬನ್ನಿ ಸರ್, ಟೈಮ್ ಓಡ್ತಾ ಇದೆ. ಬನ್ನಿ ಸರ್. ಥ್ಯಾಂಕ್ ಯು ಫಾರ್ ಆರ್ಡರಿಂಗ್ ಪಿಜ್ಜಾ ಇನ್ ಪಿಜ್ಜಾ ಪಟ್ ಸರ್. ನಿಮ್ಮ ಸೇವೆನೇ ನಮ್ಮ ಗುರಿ. ರೀ ಏನ್ ರಾಣಿ? ರೀ ಏನ್ ರಾಣಿ? ಸರ್ ಆಮೇಲೆ ಕೇಳಿವ್ರಿ, ಡೆಲಿವರಿ ತಗೊಳ್ಳಿ ಸರ್. ಹಲೋ ಮಿಸ್ಟರ್ ಡೆಲಿವರಿ ಬಾಯ್ ಕುರಿ ಅವ್ರೆ, ಹೇಳ್ಕೊಬ್ರಾ. ನಿಮ್ ಮನೆಗೆ ಯಾರಾದ್ರೂ ಈ ತರ ಪಿಜ್ಜಾ ಡೆಲಿವರಿ ಕೊಡಕ್ ಬಂದಾಗ ನಿಮ್ ಹೆಂಡತಿ ನಿಮ್ಮನ್ ಕರೆದ್ರೆ ಫಸ್ಟ್ ನೀವು ಯಾರ ಹತ್ರ ಹೋಗಿ ಮಾತಾಡಿಸ್ತೀರಾ? ಈ ಅಂತ ಪ್ರಶ್ನೆ ಕೇಳ್ಬಿಟ್ರಿ ಸರ್. ಇವಾಗ ಬಂದಿರೋ ಡೆಲಿವರಿ ಬಾಯ್ಗಿಂತನೂ 9 ತಿಂಗಳಾದ್ಮೇಲೆ ಡೆಲಿವರಿ ಮಾಡೋ ಹೆಂಡತಿನೇ ಗ್ರೇಟ್. ಅಲ್ಲೇ ಹೋಗ್ತೀನಿ. ಅದಕ್ಕೆ ತಾನೇ ಹೇಳಿದ್ದು, ನನ್ನ ಹೆಂಡತಿನೇ ನನ್ ಗ್ರೇಟು. ಸ್ವಲ್ಪ ಹೊತ್ತು ನಿಂತ್ಕೋ. ಏನೇ ರಾಣಿ? ರೀ ಆಕ್ಚುಲಿ ಏನ್ ಗೊತ್ತಾ, ನಂಗೆ ಇವತ್ತೇನಾದ್ರು ಒಂದು ಸ್ಪೈಸಿ ಆಗಿ ತಿನ್ಬೇಕು ಅನಿಸ್ತಾ ಇದೆ. ಅಂದ್ರೆ ರೌಂಡ್ 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 ಇರುತ್ತಲ್ಲ, ಆ ತರದ್ ಏನಾದ್ರು ಒಂದ್ ತಿನ್ಬೇಕು ಅನಿಸ್ತಾ ಇದೆ ರೀ. ಏನ್ ನೋಡಿ ಬಾಬಾ, ನಿನ್ಗೆ ಹೇಳಿಲ್ವ ನಾನು ಆಗ್ಲೇ ಪಿಜ್ಜಾ ಬೇಕೇನೆ ಆರ್ಡರ್ ಮಾಡಿದೀನಿ. ಮೋಸ್ಟ್ಲಿ ಬೆರಣಿ ಕೇಳ್ತಿರ್ಬೇಕು. ಕರೆಕ್ಟ್. ಟೈಮ್ ಓಡ್ತಾ ಇದೆ. ಅಯ್ಯೋ, ಪರವಾಗಿಲ್ಲ ಟೈಮ್ ಇದೆ, ನಾವು ಬೆರಣಿನ ತಿನ್ನೋಣ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ಇಲ್ಲಪ್ಪ ಟೈಮ್ ಇಲ್ಲ. ಜಿಬ್ರಾ ನೀವು ಕೇಳಿದ್ರೆ ಯಾರು ಜೀಬ್ರಾ? ಜೀಬ್ರಾನಾ? ಕುರಿನಾ? ಅಯ್ಯೋ ಕುರಿ ಹೊಸ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ? ಕಂಗ್ರಾಚುಲೇಷನ್, ಆಲ್ ದಿ ಬೆಸ್ಟ್. ರೀ ನೀವು ಆರ್ಡರ್ ಮಾಡಿದೀರೇನ್ರಿ? ಏನ್ ಆರ್ಡರ್ ಮಾಡಿದೀರಾ? ನಂಗೆ ವೆಜ್ ಅಂಡ್ ನಾನ್ ವೆಜ್ ಎರಡು ಹೇಳಿದೀನಿ ಕಣೆ, 2 ಹೇಳಿದೀನಿ. ಆದ್ರೆ ನಂಗೆ ಟಾಪಿಂಗ್ಸ್ ಜಾಸ್ತಿ ಇದ್ರೆ ಇಷ್ಟ ಆಗಲ್ಲ ರೀ. ನಂಗೆ ಲೈಟ್ ಆಗಿರ್ಬೇಕು, ಬಟ್ ಚೀಸ್ ಮಾತ್ರ ಜಾಸ್ತಿ ಇರ್ಬೇಕು. ಓಕೆ? ಆಗ್ಲಿ ತಪ್ಪನ್ ಕಾಯ್ಕೊಂಡಿದ್ದೀನಿ. ನಿಮ್ಮ ಹಸ್ಬೆಂಡ್ ಎಲ್ಲ ಚೆಕ್ ಮಾಡವ್ರೆ. ಬಂಡೆಕಾಯಿ, ತೊಂಡೆಕಾಯಿ, ಬದನೆಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕವ್ರೆ. ತಗೊಂಡು ತೆಗೆದು ನೋಡಿದ್ರೆ ತಾನೇ ಗೊತ್ತಾಗೋದು. ಯಾವನ್ರಿ ಇವನು ಹಿಂಗ್ ಮಾತಾಡ್ತಾ ಇದ್ದಾನೆ? ಕಸ್ಟಮರ್ ಇಸ್ ಕಿಂಗ್. ಕಸ್ಟಮರ್ ಹತ್ರ ಹೆಂಗ್ ಮಾತಾಡ್ಬೇಕು ಗೊತ್ತಾಗಿಲ್ವ ನಿನ್ಗೆ? ಆಗ್ಲೇ ನಿಮ್ ಗಂಡ ಎಲ್ಲ ನೋಡಿದ್ದಾರೆ. ಬದನೆಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀನಿ. ತಗೊಂಡು ನೋಡಿದ್ರೆ ತಾನೇ ಗೊತ್ತಾಗೋದು ಮೇಡಮ್. ಇವನು ಬಾಸ್ ನಾನು ಕಾಲ್ ಮಾಡಿ ಹೋಗಿದ್ರೆ ಆಮೇಲೆ ಅವನು ಇವನು ಕಾಲ್ ಮಾಡಿ ಚೆನ್ನಾಗಿ ಹೋಗಿತಾನೆ. ಸರಿ ಮೇಡಮ್ ಹಂಗ್ ಮಾತ್ರ ಮಾಡ್ಬೇಡಿ ಮೇಡಮ್. ಇನ್ನು 5 ನಿಮಿಷ ಉಳಿದಿರೋದು ಮೇಡಮ್. ಬೇಗ ತಗೊಬಿಡಿ ಮೇಡಮ್, ಪ್ಲೀಸ್ ಮೇಡಮ್. ಬನ್ನಿ ಮೇಡಮ್. ಸರಿ ಇರು, ಬಂದೆ. ಮೇಡಮ್ ಪಿಜ್ಜಾ ಯು ವಾಂಟ್?
ಓಕೆ ಮೇಡಮ್ ಥ್ಯಾಂಕ್ ಯು ಫಾರ್ ಆರ್ಡರಿಂಗ್ ಇನ್ ಪಿಜ್ಜಾ ಪಟ್. ನಿಮ್ಮ ಸೇವೆಯೇ ನಮ್ಮ ಗುರಿ. ಹಲೋ ಅಯ್ಯೋ ಏ ಹಾಯ್ ಕಿಟಿ ಪಾರ್ಟಿ ಇದನ್ನ ಸರೋಜಾ. ಹಾ ಹೇಗಿದ್ದೀರಾ? ಅಯ್ಯೋ ನಮ್ಮನೇಲಿ ಫುಲ್ ಗೆಸ್ಟ್ ಬಂದಿದ್ದಾರೆ. ಹಾ ಅಯ್ಯೋ ಹಾ ಏಯ್. ಅಲ್ಲಿಗೆ ಕರ್ಕೊಂಡ್ ಬರ್ತೀನಿ. ಹಾ ಶ್ರುತಿ ಬರ್ತೀರಲ್ವಾ ಕಿಟಿ ಪಾರ್ಟಿ? ನೀವೆಲ್ಲ ಬರ್ತೀರಲ್ಲ? ವೇಟ್ ಮಾಡ್ತಾ ಇದ್ದೀರಾ? ಎಷ್ಟೊತ್ತಿಂದ? 1 ನಿಮಿಷದಿಂದ ವೇಟ್ ಮಾಡ್ತಿದ್ದೀರಾ? ಅಯ್ಯೋ ಸಾರಿ ಅದು ಇಲ್ಲೆಲ್ಲ ಗೆಸ್ಟ್ ಬಂದಿದ್ರಲ್ಲ. ಹಾ ಇಲ್ಲ ಬರ್ತೀನಿ. ಓಕೆ ಮಾ ಸರಿ ಈಗ್ಲೇ ಬರ್ತೀನಿ. ಓಕೆ ಸರಿ. ಅಯ್ಯೋ ಇನ್ನೊಂದು ಕಾಲ್ ವೇಟಿಂಗ್ ಅಲ್ಲಿ ಇದೆ. ಹಲೋ ಸಾರಿ 1 ರಿಂಗ್ ಆಗೋವರೆಗೂ ನಿಮ್ಮನ್ನ ವೇಟ್ ಮಾಡಿಸ್ಬಿಟ್ಟೆ. ಐ ಆಮ್ ಸೋ ಸಾರಿ. ಆ ಡಿಸೈನ್ ಅಲ್ವಾ? ಯಾ ನಾನು ವಾಟ್ಸ್ಆಪ್ ಮಾಡಿದ್ದೀನಿ ನೋಡಿ. ಹಾ ಮೆಸೇಜ್ ಮಾಡಿದ್ದೀನಿ. ಓಕೆ ಸರಿ ಓಕೆ ಯಾ ಓಕೆ ಏಯ್. ಬಾಯ್. ಪಾಪ ಕಣೆ ರಾಣಿ ಲೈ, 1 ನಿಮಿಷ ಅವ್ರನ್ನೆಲ್ಲ ವೆಯ್ಟ್ ಮಾಡಿಸಿದ್ಯಲ್ಲ. ಏನು ಅಯ್ಯ ನಿಮ್ ಮನೆ ಹಾಳಾಗ್ ಹೋಗಾಗ ಅವಾಗ್ಲಿಂದ ಇಲ್ಲಿ ಈದಿರೋ ನಾಯಿ ಮರಿ ತರ ಕಾಯ್ಕೊಂಡು ನಿಂತಿದ್ದೀನಿ. ನೀವು ನೋಡಿದ್ರೆ 1 ಮಿನಿಟ್ ಕಾದ, ಇನ್ಯಾವನು ಒಂದೇ ಒಂದು ರಿಂಗ್ ಕಾದ ಅನ್ಕೊಂಡು ಇದಕ್ಕೆಲ್ಲ ಸಾರಿ ಕೇಳ್ತಾ ಇದ್ರಲ್ಲ. ಅಲ್ಲ ನಾನ್ ಕಾಯ್ತಾ ಇರೋದು ಬೆಲೆನೇ ಇಲ್ವಾ? ಕಸ್ಟಮರ್ ಇಸ್ ಕಿಂಗ್. ಏನ್ ಗೊತ್ತನ, ಎಣ್ಣೆ ಬಾಣ್ಲಿಲಿ ಎಣ್ಣೆ ಕಾದ್ರೆ ಚಿಪ್ಸು, ನೀನ್ ಕಾದ್ರೆ ಟಿಪ್ಸು. ವೇಟ್. ನಿಮ್ ಮನೆ ಹಾಳಾಗ್ ಹೋಗ. ಲೇಟ್ ಆದ್ರೆ ನನ್ ಕೆಲ್ಸನೇ ಹೋಗ್ಬಿಟ್ಟದಪ್ಪ. ತಗೊಳ್ಳಿ ಪಿಜ್ಜಾ. ಸರಿ ಆಯ್ತು ಬಾ. ಮೇಡಮ್ ಥ್ಯಾಂಕ್ ಯು ಫಾರ್ ಆರ್ಡರಿಂಗ್ ಪಿಜ್ಜಾ ಇನ್ ಪಿಜ್ಜಾ ಪಟ್. ನಿಮ್ಮ ಸೇವೆಯೇ ನಮ್ಮ ಗುರಿ. ರಾಣಿ ನೋಡೆ ಇದು ಎಷ್ಟು ಚೆನ್ನಾಗಿದೆ. ಹೊಸದಾಗಿ ಬಂದಿದೆ ಕಣೆ ಬ್ರೈಡಲ್ ಕಲೆಕ್ಷನ್. ಅಂದ್ರೆ ಇವಾಗ ನನ್ಗೆ 18 ವರ್ಷ ಆದ ತಕ್ಷಣ ನಾನು ಬ್ರೈಡ್ ತರ ಹಸೆ ಮೇಲೆ ಕೂತ್ಕೋಬೇಕಲ್ಲ. ಅದಕ್ಕೆ ಈಗ್ಲೇ ತಗೊಳ್ಳೋಣ ಅಂತ ತಗೊಂಡೆ. ಎಷ್ಟು ಚೆನ್ನಾಗಿದೆ ನೋಡೆ ಅಲ್ವಾ? ಗೊಬ್ರ ಇನ್ಮೇಲೆ ನನ್ ಕೈಲಿ ಕಾಯಕ್ಕಾಗಲ್ಲಪ್ಪ. ಇಲ್ಲಿ ಇಟ್ಬಿಟ್ಟು ಹೋಯ್ತಾ ಇರ್ತೀನಿ ಅಷ್ಟೇ ನಾನು. ನಿಮ್ ಕಂಪನಿ ರೂಲ್ಸ್ ಏನೋ 30 ನಿಮಿಷದಲ್ಲಿ ಪಿಜ್ಜಾ ಪಟ್ನ ಪಿಜ್ಜಾನ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಕೈಗೆ ಅದೇ ಪಿಜ್ಜಾನ ಕೊಡ್ತೀವಿ ಫ್ರೀ ಆಗೆ ಅಂತ ತಾನೆ? ಹೌದು. ಹಿಂಗೆಲ್ಲ ಇಟ್ಬಿಟ್ಟಿದ್ರೆ ಕಾಸು ಕೊಡಲ್ಲ, ಹೋಯ್ತಾ ಇರ್ಬೇಕಂದ್ರೆ. ಸೃಜಾ ಏ ನೋಡು ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ ಕಣು. ಜುವೆಲ್ಸ್ ಎಲ್ಲ ವಾವ್, ಸಕ್ಕತ್ತಾಗಿದೆ, ಸೂಪರ್ ಆಗಿದೆ, ಎಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಕ್ಕ. ಎಲ್ಲಿ ಸಿಗ್ತಾ ಇದೆಲ್ಲ? ಆಕ್ಚುಲಿ ಏನ್ ಗೊತ್ತಾ, ನಾನು ಒಂದ್ ಚೈನ್ ಬಿಸ್ನೆಸ್ ಶುರು ಮಾಡಿದೀನಿ. ಹಾ. ಈಗ ಈ ಜುವೆಲ್ಸ್ ನಾ ತಗೊಳ್ಳೋದು, ಆಮೇಲೆ ರಾಣಿಗ್ ಮಾರೋದು, ಅವಳು ಆಮೇಲೆ ನಿಮಗ್ ಮಾರೋದು. ಅವಾಗ ನನ್ಗೂ ದುಡ್ಡು ಬರುತ್ತೆ, ರಾಣಿಗೂ ದುಡ್ಡು ಬರುತ್ತೆ, ನೀವ್ ಮಾರಿದ್ರೆ ನಿಮ್ಗೂ ದುಡ್ಡು ಬರುತ್ತೆ. ವಾ, ಒಳ್ಳೆ ಕೆಲಸ, ಸೂಪರ್ ಆಗಿದೆ, ಚೆನ್ನಾಗಿದೆ. ನನ್ ಕೆಲ್ಸ ಹೋಗ್ಬಿಡತ್ತಪ್ಪ. ನಿಮ್ ಕಷ್ಟ ಸುಖ ಆಮೇಲೆ ಮಾತಾಡಿವ್ರಿ. ಯಾರಾದ್ರೂ ಬಂದು ತಗೊಳ್ರ, ನಿಮ್ ಮನೆ ಹಾಳಾಗೋಗ. ಅಯ್ಯೋ, ಕುರಿ ಸ್ವಲ್ಪ ನಿಂತ್ಕೊಳಪ್ಪ, ಏನ್ ಅರ್ಜೆಂಟು? ನಾನೇನ್ ಕೂತಿದ್ದೀನ, ನಿಂತೇ ಇದೀನಲ್ಲ ಆಗ್ಲಿಂದ. ಅಕ್ಕ ಹೆಂಗ್ ಕಾಣುತ್ತೆ ಇದು? ಸಗದಾಗಿದೆ ಅಲ್ಲ? ಈ ನೋಡ್ರಿ ಎಷ್ಟು ಚೆನ್ನಾಗಿದೆ. ನಾನು ಈ ಚೈನ್ ಲಿಂಕ್ ಬಿಸ್ನೆಸ್ ತಗೊಳ್ತೀನಿ ಆಯ್ತಾ. ತಗೊಂಡು ಇವ್ರಿಗೆಲ್ಲ ಮಾರ್ತೀನಿ, ಆಮೇಲೆ ಶ್ರುತಿ ಅವ್ರಿಗೂ ಮಾರ್ತೀನಿ. ನೀವು ಇದನ್ನ ಬೇರೆಯವ್ರಿಗೆಲ್ಲ ಮಾರಿ. ಬಟ್ ನೀವು ಒಂದ್ಸತಿ ಹಾಕೊಂಡ್ಬಿಟ್ಟು ಆಮೇಲೆ ಮಾರಿ. ತೋರಿಸ್ತೀನಿ. ಓಯ್, ತೆಗೆದು ಪಿಜ್ಜಾ ಮಕ್ಕ ಕೊಟ್ಬಿಟ್ಟೆ. ಆರ್ಡರ್ ತಗೊಳ್ಳಿ ಮೇಡಮ್, ಸಾರಿ ಪ್ಲೀಸ್. ಕಾಸು ಕೊಟ್ಬಿಟ್ಟು ಪಿಜ್ಜಾ ತಗೊಳಪ್ಪ. ನೀನು ಹಿಂಗೆಲ್ಲ ಮಾಡಿ ಉಲ್ಟಾ ಎಲ್ಲ ಮಾಡಿ ಅದು ಟಾಪಿಂಗ್ಸ್ ಎಲ್ಲ ಕಲ್ಸೋಗಿರೋದು, ಬೇರೆ ತಗೊಂಡ್ ಹೋಗು. ಇನ್ನೊಂದೈತೆ, ಇನ್ನೊಂದು. ಅದ್ ಕರೆಕ್ಟ್ ಆಗಿ ಇಟ್ಕೋ, ಇಲ್ಲಾಂದ್ರೆ ತಗೊಳಲ್ಲ. ಇದಕ್ಕೆ ಬದ್ನೆಕಾಯಿ ಹಾಕಿದ್ಯಾ? ನೀನ್ ಜೋಕ್ಸಾ ಸೀರಿಯಸ್ ಹೇಳು? ಸೀರಿಯಸ್ ಆಗಿ ಜೋಕ್ಸ್. ಬದ್ನೆಕಾಯಿ ಹಾಕಿದ್ಯಾನೋ? ಹಾಕಿದಪ್ಪ. ಜೋಕ್ಸ್ ನಂಗೆ ಬೇಡ ಕಣ. ನೀನು ಜೋಕ್ಸ್ ಅಲ್ವೇನೋ? ಅವನು ಜೋಕ್ಸೆ. ಸರಿ, ಇವಾಗ ನಿಂತ್ಕೋ, ಪರವಾಗಿಲ್ಲ. ಅಪ್ಪ ತಗೊಳಪ್ಪ, ಟೈಮ್ ಆಯ್ತು, ತಗೊಳಪ್ಪ. ಇರಲ್ಲ, ಮನೆಗ್ ಗೆಸ್ಟ್ ಗಳು ಬಂದಿದ್ದಾರೆ, ಮಾತಾಡ್ಸ್ತಾ ಇದೀವಿ.
ಇನ್ನ ಅವ್ರಿಗೆ ಕಾಫಿ ತಿಂಡಿ ವ್ಯವಸ್ಥೆನೆ ಮಾಡಿಲ್ಲ, ನೀನ್ ಆಲ್ರೆಡಿ ಪಿಜ್ಜಾ ಅನ್ಕೊಂಡಲ್ಲ. ಅಯ್ಯೋ ಥ್ಯಾಂಕ್ಸ್ ಕಣೋ ಸೂಜಾ, ಜ್ಞಾಪಿಸಿದಕ್ಕೆ ಮರ್ತೇ ಹೋಯ್ತು. ಒಂದ್ ಕೆಲ್ಸ ಮಾಡು, ಇದೆಲ್ಲ ಹಾಕೊಳ್ತಾ ಇರೋ, ನಾನ್ ಪಟ್ ಅಂತ ಹೋಗಿ ಒಂದ್ ಒಳ್ಳೆ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಓಕೆನಾ? ಎಸ್ ಎಸ್. ಸರ್ ಹೇಳಿ ಸರ್. ನನ್ನ ಮಗನ ಡೆಲಿವರಿ ಆಯ್ತಾನಾ? ಕಸ್ಟಮರ್ ಮನೆ ಹೊಸದಲ್ಲೇ ನಿಂತಿದ್ದೀನಿ ಸರ್. ಬೇಗ ಮುಗಿಸ್ಕೊಂಡು ಅಮೌಂಟ್ ಎಲ್ಲ ಇಸ್ಕೊಂಡ್ ಬಾ. ₹1 ಮಿಸ್ ಆದ್ರೂ ಕೆಲ್ಸದಿಂದ ತೆಗಿತೀನಿ. ಇಲ್ಲ ಸರ್, ಇಲ್ಲ ಸರ್, ನಿಮ್ ತಾಯಿ ಹಣೆಗ್ಲು ಎಲ್ಲ ಇಸ್ಕೊಂಬತ್ತೀನಿ ಸರ್. ಏನಂತೆ? ಪಾಪ ರೀ, ಪಿಜ್ಜಾ ಡೆಲಿವರಿನೇ ಮಾಡಿಲ್ಲ ಅನ್ನೋ ಒಂದು ಟೆನ್ಷನ್ ಅಲ್ಲಿ ಇದ್ದಾನೆ. ಸಿಕ್ಕಿರೋ ಕೆಲ್ಸನ ಕಳ್ಕೊಂಡ್ಬಿಟ್ರೆ ಅವನೇನ್ ಮಣ್ಣ ತಿಂತಾನೆ ಅಲ್ವಾ? ಇಷ್ಟೇ ಹೇಳ್ತಲ್ಲ ಜೀಬ್ರಾ. ಸಾರಿ ಜೀಬ್ರಾ ಮೇಡಮ್. ಪಾಪ ಕಣ ಸೂಜಾ, ನಾನೇ ಇಸ್ಕೊಂಡ್ తీసుకోండి. ಇದಲ್ಲ ಲೈನ್ಗೆ ಏನು ಹೇಳಕ್ ಬೇಡ, ಕೊಟ್ಬಿಡ್ತೀನಿ. ರಾಣಿ, ಅಯ್ಯೋ ಅಕ್ಕ, ಏನಾಯ್ತು? ಏನಾಯ್ತು? ಎದೆ ನೋವ್ತಾ ಇದೆ ಕಣೆ. ಅಯ್ಯೋ ವರಲಕ್ಷ್ಮಿ, ಕೊನೆಗೂ ಕಾಲ ಕೂಡು ಬಂತಲ್ಲ. ಸೋ ಹ್ಯಾಪಿ. ವರ ಏನಾಯ್ತು? ವರ ಕಸ್ಟಮರ್ ಇಸ್ ಕಿಂಗ್. ವರ ಮೇಡಮ್. ವರ ಮೇಡಮ್ ಏನಾಯ್ತು ಮೇಡಮ್? ಹಲೋ, ಎದೆ ನೋವು ಅಂತ ಹೇಳ್ದೆ ತಾನೆ? ಎದೆ ನೋವು ಅಂದ್ಮೇಲೆ ಎದೆನೆ ನೋವೋದು, ಏನ್ ಮಂಡಿ ನೋವತ್ತೆ? ಅಯ್ಯೋ ಎದೆ ನೋವು ಅಂದ್ರೆ ಏನ್ ಮಾಡ್ಬೇಕು ನಂಗೆ ಗೊತ್ತು. ಹೇಳಿ. ಅದೇನೇನೋ ಹೋಗಲ್ಲ ಮಾಡೋದು. ಮತ್ತೆ ಎದೆ ನೋವು ಬಂದ್ರೆ ಯಾರಾದ್ರೂ ಮೂಗ್ ಕಚ್ತಾರೇನೋ? ಮೂಗ್ ಕಚ್ಚಕ್ಕಲ್ಲಪ್ಪ ಬಂದಿದ್ದು, ಮತ್ತೆ? ಬಾಯಿಗೆ ಬಾಯಿ ಹಾಕಿ ಉಸಿರಾಡಿದ್ರೆ ಕ್ಲೀನ್ ಆಗುತ್ತೆ. ಅಯ್ಯೋ ದುರ್ವಿಧಿಯೇ. ಒಂದು ಕಡೆ ಕರ್ತವ್ಯ ಕೈ ಬೀಸಿ ಕರೀತಾ ಇದೆ, ಇನ್ನೊಂದು ಕಡೆ ನನ್ನ ಪ್ರೀತಿ ಕೈ ಬೀಸಿ ಕರೀತಾ ಇದೆ. ನಾನು ಯಾವ ಕಡೆಗೆ ಅಂತ ಹೋಗ್ಲಿ? ನೀನು ನಾಗರಬಾವಿ ಕಡೆ ಹೋಗು. ನಾಗರಬಾವಿ ಒಬ್ರ ಈ ಟೈಮಲ್ಲಿ ಕಾಮಿಡಿ ಬೇಕಪ್ಪ. ಅಡ್ರೆಸ್ ಬೇಕೇನೋ ಅಂತ ಹೇಳದ್ನಪ್ಪ ಅಷ್ಟೇ. ಅದಲ್ಲಪ್ಪ. ಅಕ್ಕ, ಸ್ವಲ್ಪ ನೀರ್ ತಂದ್ಕೊಡ್ಲೇನೆ ನಾನು? ನೀರ್ ಬೇಡ ತೆಗೆದು ಪೀಸ ಬೈಕ್ ತುರುಕ್ಬಿಡಿ, ಸರಿ ಹೋಗುತ್ತೆ. ಬೇಡ, ಒಂದ್ ನಿಮಿಷ. ಶ್ರುತಿ, ನಂದೊಂದು ಡೈಲಾಗ್ ಹೇಳ್ಬಿಡ್ತೀನಿ. ಕುರಿ, ನನ್ ಟೈಮ್ ಬಂತು ಅನ್ಸ್ತಾ ಇದೆ. ಏನ್ ಗೊತ್ತಾ ಕುರಿ? ಅಯ್ಯೋ ನನ್ ಟೈಮು ಬಂದಿದೆ, 2 ನಿಮಿಷ ಇರೋದು. ಒಂದ್ ನಿಮಿಷ ಕುರಿ, ನನ್ ಡೈಲಾಗ್ ಪೂರ್ತಿ ಹೇಳ್ಬಿಡ್ತೀನಿ. ಕುರಿ, ನೀನು ಕೆಲ್ಸ ಸಿಕ್ಕಿ ಪೂರ್ತಿ ಸೆಟ್ಲ್ ಆಗ್ಬೇಕು ಅಂತ ನನ್ನ ಆಸೆ ಆಗಿತ್ತು ಕುರಿ. ಅದ ಆಸೆ ಈಡೇರೋಕ್ ಮುಂಚೆನೆ ನಾನು ಟಿಕೆಟ್ ತಗೊಳ್ತಾ ಇದ್ದೀನಿ ಕುರಿ. ಏನೇ ಆದ್ರೂ ಕೆಲ್ಸ ಬಿಡ್ಬಿಡ, ನನ್ ಮೇಲೆ ಆಣೆ ಕುರಿ. ಅಮ್ಮ, ಎದೆ ನೋವು. ಅವನೇನ್ ಕೆಲ್ಸ ಬಿಡೋದು? ಅವ್ರ ಭಾಷೆ ಅವ್ನಿಗೆ ಇನ್ನೊಂದು 2 ನಿಮಿಷದಲ್ಲಿ ಗೇಟ್ ಪಾಸ್ ಕೊಟ್ಟು ಕಳಿಸ್ತಾರೆ. ದೇವ್ರೇ, ನನ್ಗೆ ಯಾಕೆ ಶಿಕ್ಷೆ ಕೊಟ್ಟಪ್ಪ? ತಮ್ಮಯ್ಯ ಅಂತೀನಿ, ಯಾರಾದ್ರೂ ಒಬ್ರು ಇಸ್ಕೊಡ್ರಪ್ಪ. ನನ್ ಕೆಲ್ಸ ಉಳಿಸಿ 2 ನಿಮಿಷ ಇದೆ. ಕುರಿ, ನಿನ್ ಮುಖ ಮುಚ್ಚ. ಅಲ್ಲ, ನೀನ್ ಪ್ರೀತಿಸ್ತಾರೋ ಅಂತ ಹುಡುಗಿ ಎದೆ ನೋವು ಇನ್ನೇನ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಹುಡುಗಿನ ಉಳ್ಸು ಅಂತ ಕೇಳ್ಕೊಳ್ಳೋದ್ ಬತ್ತು, ಒಳ್ಳೆ ಕೆಲ್ಸ ಉಳ್ಸು ಅಂತ ಹೇಳ್ತಾ ಇದೆಯಲ್ಲ. ನಾನು ಅವಾಗ ಹುಡುಗಿ ಉಳ್ಸಕ್ಕೆ ತಾನೇ ಬಂದಿದ್ದು, ನೂಕ್ಬಿಟ್ರಿ.